ವೀಕ್ಷಕರೇ, ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ರೋಣಗೂರು ಭವನದಲ್ಲಿ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 136ನೇ ಜನ್ಮ ದಿನಾಚರಣೆ. ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಅಪಾರ. ಪ್ರಾಚಾರ್ಯ ವಸಂತರಾವ್ ಗಾರ್ಗಿ. ಇಳಕಲ್ ನಗರದಲ್ಲಿ ದಾಖಲೆ ಅಡ್ಡಪಲ್ಲಕ್ಕಿ ಮಹೋತ್ಸವ. ನಿರಂತರ 33 ಗಂಟೆ ನಡೆದ ಅಡ್ಡಪಲ್ಲಕ್ಕಿ ಮೆರವಣಿಗೆ. ನಗರದ ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಯಾವ ದೇಶ ಗುಣಮಟ್ಟದ ಶಿಕ್ಷಣ ಹೊಂದಿರುತ್ತದೆಯೋ ಆ ದೇಶ ಮಾತ್ರ ವೇಗವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ. ಅದರಿಂದ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಪಿಯು ಕಾಲೇಜಿನ ಪ್ರಾಚಾರ್ಯರಾದ ವಸಂತರಾವ್ ಗಾರ್ಗಿ ಹೇಳಿದರು. ಹೌದು, ನಗರದ ಪೂರ್ತಿಗೇರಿ ಕ್ರಾಸ್ ಬಳಿ ಇರುವ ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ಗುರುವಾರ ಮಧ್ಯಾಹ್ನ ನಡೆದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಕ್ಷಕರಿಗೆ ಸರಿಸಮಾನ ಹುದ್ದೆ ಯಾವುದೂ ಇಲ್ಲ. ಅತ್ಯಂತ ಶ್ರೇಷ್ಠ ಸ್ಥಾನ ಅವರದಾಗಿದೆ. ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕಾರ, ಜ್ಞಾನ, ಸಂಪತ್ತನ್ನು ಪಡೆದು ಉತ್ತಮ ನಾಗರಿಕರಾಗಬೇಕು ಎಂದರು. ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಗೋಪಾಲ್ ರಾಯಬಾಗಿ ಮಾತನಾಡಿ, ಉತ್ತಮ ಸಮಾಜಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾರೆ. ಸೂರ್ಯನ ಬೆಳಕಿನ ಶಕ್ತಿಗಿಂತ ಶಿಕ್ಷಕ ನೀಡುವ ಜ್ಞಾನದ ಬೆಳಕಿನ ಶಕ್ತಿ ಶ್ರೇಷ್ಠವಾಗಿದೆ ಎಂದರು. ಈ ವೇಳೆ ವಿದ್ಯಾರ್ಥಿಗಳು, ಉಪನ್ಯಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಮಕ್ಕಳು ಉಪನ್ಯಾಸಕರಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿದರು. ವಿದ್ಯಾರ್ಥಿಗಳು ಎಲ್ಲ ಉಪನ್ಯಾಸಕರಿಗೆ, ಸಿಬ್ಬಂದಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸಂಗಮೇಶ್ ವಸ್ತ್ರರ್, ಪ್ರತಿಭಾ ಲಕ್ಷಕೊಪ್ಪರ್, ಸಂಗೀತ ನಲ್ಬತ್ವಾಡ್, ರವಿ ಹಲಗಿ, ಪ್ರೀತಿ ಹೊಂಬಳ, ಎಡಿ ಜಾತಗೇರ, ಮಂಜುನಾಥ್ ಕಮ್ಮಾರ್, ಗಿರೀಶ್ ಬೀರ್ಗಂಟಿ, ಆರತಿ ಹೋಳಗಿ, ಯಶವಂತ್ ಶೆಬನಾ ಬೇಗಂ, ಈರಣ್ಣ ಹಡ್ಪರ್, ಪ್ರಮೋದ್ ಅಬ್ಬಿಗೇರಿ ಇನ್ನಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ದಾಖಲೆ ಅಡ್ಡಪಲ್ಲಕ್ಕಿ ಉತ್ಸವ ನಡೆದಿದೆ.
ಗುರುಭವನದಲ್ಲಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ರೋಣ ನಗರದ ಗುರುಭವನದಲ್ಲಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಪ್ರಾರಂಭದ ಮೊದಲು ರೋಣ ತಾಲೂಕಿನ ಸಂಗೀತ ಶಿಕ್ಷಕರಿಂದ ಸಂಗೀತ ಸೇವೆ ನಡೆಯಿತು. ಕಾರ್ಯಕ್ರಮಕ್ಕೂ ಮೊದಲು ಗುರುಭವನದ ಭೂಮಿ ಪೂಜೆಯನ್ನ ಶಾಸಕ ಜಿಎಸ್ ಪಾಟೀಲ್ ನೆರವೇರಿಸಿದರು. ಬಳಿಕ ಆದರ್ಶ ಶಿಕ್ಷಕ, ಶ್ರೇಷ್ಠ ತತ್ವಜ್ಞಾನಿ, ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಣೆ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ರೋಣ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ಚಂದನ್ ಸ್ಕೂಲ್ ಲಕ್ಷ್ಮೇಶ್ವರದ ಸಂಸ್ಥಾಪಕರಾದ ಟಿ ಈಶ್ವರ್ ಉಪನ್ಯಾಸ ನೀಡುತ್ತಾ ಶಿಕ್ಷಣ ಕೊಡ್ತೀನಿ ಶಾಲೆಗೆ ಅಂತ ನೀವು ಅಲ್ರಿ. ಕೆಲಸ ಅಟೆಂಡೆನ್ಸ್ ಕಳಿಸ್ಕೊಡೋದು, ಯಾರಿಗೆ ಶೂ ಕೊಟ್ಟಿ, ಯಾರಿಗೆ ಸಾಕ್ಸ್ ಕೊಟ್ಟಿ, ಯಾರಿಗೆ ಊಟ ಕೊಟ್ಟಿ ಆಟ ಮಾಡೋದು, ಅದು ಮಾಡಬೇಕು. ಪಾಪ ಅವರು ಬಿಜಿ ಅದ, ಮ್ಯಾಲಿಂದ ಆಗುವ ಒತ್ತಡ ಇರುತ್ತೆ. ಶಿಕ್ಷಕರನ್ನು ಎದಕ್ಕೆ ಬಳಸು? ಚೀನಾ ದೇಶದಲ್ಲಿ ಸರ್ ನಮ್ಮ ಬಟ್ಟದ ಪ್ರವಾಸ ಮಾಡಿದ್ವಿ. ನಾನು 2 ಸಲ ಪ್ರಯತ್ನ ಮಾಡಿದೆ, ಸರ್ಕಾರದ ಗಮನದಲ್ಲಿ ಎಲ್ಲ ತಗೊಳ್ಳ. ಜುಡಿಷಿಯಲ್ ಪವರ್ ಕೊಡ್ಬೇಕು ನಿಮ್ಗೆ, ಜಡ್ಜ್ ಕೊಟ್ಟಂತ ಅಧಿಕಾರವನ್ನು ಕೊಡ್ಬೇಕು ನಿಮ್ಗೆ. ನಿರ್ಣಯ ಮಾಡಕ್ಕಾಗ್ರಿ, ಮತ್ತು ವಿರತ ಮಾಡಕ್ ಚೀನಾದೊಳಗೆ ಸ್ಕೂಲ್ ಕ್ಯಾಂಪಸ್ ನಲ್ಲಿ ಒಳಗೆ ಹೋಗ್ಬೇಕಾದ್ರೆ ನೋ ಅಡ್ಮಿಷನ್ ವಿತೌಟ್ ಪರ್ಮಿಷನ್ ಆಫ್ ದ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಾಲ್. ಅಲ್ಲಿ ಜುಡಿಷಿಯಲ್ ಪವರ್. ಈವನ್ ರಾಜಕಾರಣಿಗಳು ಒಳಗೆ ಹೋಗ್ಬೇಕಾದ್ರೆ ಅವ್ರ ಅನುಮತಿ ತಗೊಂಡು ಹೋಗ್ಬೇಕು. ಇಲ್ಲಿ ಆಗಿಲ್ಲ. SDMC ಅಧ್ಯಕ್ಷ ಬಂದ್ರೆ ಏನ್ ಮಾಸ್ತರ ಏನ್ ಮಾಡಕತ್ತಿ, ಅವನು ಇವ್ರು ದೇಹ ಬೇಲಾಗಿರ್ತ ಇನ್ನು ಯಾವಾಗ ಹೋಗ್ಬೇಕು? ಈ ಕರಪ್ಷನ್ ಅನ್ನ, ಈ ಭ್ರಷ್ಟಾಚಾರವನ್ನ ಯಾರು ನಿರ್ಮೂಲನೆ ಮಾಡೋದು? ನಿಮ್ಮ ಮಕ್ಕಳೇ. ಅವ್ರ ಕಡೆಯಿಂದ ಮಾತ್ರ ಸಾಧ್ಯ ಇದೆ. ದೇರ್ ಇಸ್ ಅ ಸ್ಮಾಲ್ ಎಕ್ಸಾಂಪಲ್. ನೀವು ಇದನ್ನು ಪಾಠ ಮಾಡುವಾಗ ಹೇಳ್ಕೊಂತ ಹೋಗ್ರಿ. ಮ್ಯಾಥಮೆಟಿಕ್ಸ್ ಟೀಚರ್ ನೀವು ಕೂಡ ಇದನ್ನ ನ್ಯಾಚುರಲ್ ಆಗಿ ಸೈನ್ಸ್ ಇದೆ ಅತ್ಯುತ್ತಮ ಬರುವಾಗ ಹೇಳಿ ಪಾಠದಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲಲ್ಲಿ ಬದಲಾವಣೆ ಮಾಡಿಸ್ತಾರೆ. ನಮ್ಮ ಸಿದ್ದರಾಮಯ್ಯ ಈಗ ರಾಜಕ್ ಮಾಸ್ತರ್ ಅನಿಸ್ತಾರೆ. ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ರಾಜಕ್ ಮಾಸ್ತರ್ ಕಾರಣ ಅಂತ ಅಂದ್ರೆ ಭಾಗ ತುಂಬಿದ್ರು ತುಂಬಿದ್ರು ಎದರ್ಸದ ಬೋನಪಾರ್ಟ್ ಕತಿ ಓದಿರಲ್ಲ ಇಂಗ್ಲಿಷ್ ನೋಡಿರ್ತಾವಲ್ಲ. ಫ್ರಾನ್ಸ್ ನಲ್ಲಿ ಒಂದು ಸ್ಕೂಲ್ಗೆ ಒಬ್ರು ಮಿಲಿಟರಿ ಹೆಡ್ ಬಂದಿದ್ರು, ಕರ್ನಲ್. ಒಂದು ಲೈನಾಗ ನಿಲ್ಲಿಸಿದ್ರಂತ, ವಾಟ್ ಯು ವಾಂಟ್ ಟು ಬಿಕಮ್ ಅನ್ನೋದು ಹುಡುಗರಿಗೆ. ಐ ವಾಂಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್ ಅಲ್ಲ. ಇನ್ನೊಬ್ಬ ಐ ವಾಂಟ್ ಟು ಬಿಕಮ್ ಎನ್ ಅಟೆಂಡರ್. ಇನ್ನೊಬ್ಬ ಐ ವಾಂಟ್ ಟು ಬಿಕಮ್ ಎನ್ ಡ್ರೈವರ್, ಕಂಡಕ್ಟರ್. ಹಿಂಗಂತ ಹೋದ್ರು. ಒಂಥರ ಅನಿಸ್ತೇನಪ್ಪ, ಹೈಯೆಸ್ಟ್ ಗೋಲ್ ಇಲ್ಲಿ ಹಾಕಿಲ್ವಲ್ಲ ಯಾರು ಕಲೆ ಮಕ್ಕಳಿಗೆ. ಲಾಸ್ಟ್ ಈ ಹುಡುಗನ ಹತ್ರ ಬಂದಂತ ಸಣ್ಣ ಫುಲ್ ಐತವ ಬಹುನಪ್ಪ. ಅವನು ಕೇಳಿದ ವಾಟ್ ಯು ವಾಂಟ್ ಟು ಬಿಕಮ್? ಅವ ಹೇಳಿದ ಐ ವಾಂಟ್ ಟು ಬಿಕಮಿಂಗ್ ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್. ನಾಟ್ ಓನ್ಲಿ ದಟ್, ಐ ವಾಂಟ್ ಟು ಬಿಕಮಿಂಗ್ ಎಂಪರರ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದ. ಮತ್ತೆ ಫ್ರಾನ್ಸ್ ಬೋನಪಾರ್ಟ್ ದೊಡ್ಡ ಸ್ಟ್ಯಾಚ್ಯೂ ಗಾಂಧೀಜಿ ಅಂಬೇಡ್ಕರ್ ಆಗಿ ನಾನು ಫ್ರಾನ್ಸ್ ದೇಶದ ದೊರೆ ಅಷ್ಟೇ ಅಲ್ಲ, ಇಡೀ ಈ ಖಂಡಕ್ಕೆ ರಾಜನಾಗಬೇಕಂತ ಮಾಡಿದ್ದೀನಿ ಅಂದ ವಿಕಲನ. ಅದು ಗುರಿ. ಆ ಗುರಿ ತಲುಪಿಸ್ರಿ. ಅಬ್ದುಲ್ ಕಲಾಂ ಅವರಿಗೆ ಅವ್ರ ಗುರುಗಳು ಅದೇ ಹೇಳಿದ್ರು, ನಿನ್ನ ಕಡೆಯಿಂದ ಸಾಧ್ಯ ಮಾಡು, ನೀ ಮಾಡು. ನೀವು ಇಷ್ಟೇ ಹೇಳಿ, ನಿಮ್ಮ ಕಡೆಯಿಂದ ಸಾಧ್ಯತೆ ಮಾಡು, ನಿನ್ನ ಕಡೆಯಿಂದ ಸಾಧ್ಯತೆ ಮಾಡು ಅಂತ ಹೇಳಿ ಅವ್ರಿಗೆ ಬರ್ಕೊಳ್ಳೋದು. ದಿಸ್ ಈಸ್ ಪಾಸಿಬಲ್ ಫಾರ್ ಯು. ಒಂದು ಕಡೆ ಬೋರ್ಡ್ ಬರೀ, ಇನ್ನೊಂದು ಕಡೆ ಐ ಆಮ್ ಅ ಮ್ಯಾನ್ ಆಫ್ಟರ್ ಆಲ್. ಅದನ್ನು ಬರ್ಸ್ರಿ. ನಿನ್ನ ಕಡೆಯಿಂದ ಸಾಧ್ಯತೆ ಅಂತ ಹೇಳಿರ್ತೀರಿ, 99 ತಗೊಳ್ಳಿಲ್ಲ ಅಂದ್ರೆ ಹಕ್ಕ ತಗೊಂಡು ಹೋಗೋದು ಏನ್ ಮಾಡ್ತೀರಿ?
ಈಗ ಹಗ್ಗ ತಗೊಂಡು ಹೋಗೋರು ಭಾಳ ಆಗ್ಯಾರ. ನಾವು ನಮ್ಮ ಮನೆ ಕೆಲಸದಾಗಿ ನಿಮ್ಮ ಮನೆ ಕೆಲಸದಾಗಿ ನಾಳೆ ಬರಬಾರ್ದ ನೀವು ಅಂತ ಹೇಳ್ರಿ. ಹಂಗೆ ಮಾಡ್ರವ್ವ ಏನಂತ ಹೇಳಿ ಬಂದ್ರಿ ನಿಮ್ಮ ಪಗಾರ ಎಸ್ಬೇಕು ಅಂತ ಹೇಳಿದ್ರೆ ನೀವು ಹೌದಲ್ರಿ? ಮನೆ ಕೆಲಸದಾಗಿ ಬರಬಾರ ಅಂತ ನೀವು ಹೇಳ್ರಿ. ಯಾಕೆ ಆ ಕ್ಷಣದಾಗ ಬಿಟ್ಬೇಕಲ್ಲ, ಆಯ್ತು ಬಿಡಿ ಇನ್ನೊಂದು ಮನೆ ಬೇಕಂತ ಹಾಗೆ ಅಷ್ಟು ನಾವು ನೋಡಿಸ್ ನಿಮ್ಮ ಮನೆಗೆ ಒಬ್ಬ ಪ್ಲಂಬರ್ ಕೈ ಬೇಕಾಗಿರ್ತೈತಿ. ಪ್ಲಂಬರ್ ಏನು ನೀವು ಮಾಡ್ತಾನಲ್ಲ, ನಾವು ಬರೋದ್ರಲ್ಲಿ ನಾಳೆ ಅಂತಂದ್ರೆ ನಿಮ್ಮ ಕೈ ಬೇಕು ಮಾಡ್ರೋ ನೀವು ಅಕಸ್ಮಾತ್ ನಾಳೆ ಬರಬಾರ ಬಿಡಿ ಸರ್ ಇನ್ನೊಂದು ಮನೆ ಬಗ್ಗೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ವಹಿಸಿದ್ದರು. ಬಹಳ ಉತ್ತಮವಿರುತ್ತದೆ. ಅದು ಕೂಡ ಸನ್ಮಾನ GS ಪಾಟೀಲ್ ಅವರು ಸಮಾರಂಭ ಬಹಳ ಅದ್ಭುತವಾಗಿ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಕಾರ್ಯಗಳು ಬಹಳ ವರ್ಷಗಳಿಂದ ಶ್ರೀಯುತ GS ಪಾಟೀಲ್ ಅವರು ನಡೆಸುತ್ತಿದ್ದಾರೆ. ಅವರ ಬಗ್ಗೆ ಎಷ್ಟು ಬಿಡುಗಡೆ, ಯಾಕಂದರೆ ಶಿಕ್ಷಕರ ಬಗ್ಗೆ ಧರ್ಮದ ಬಗ್ಗೆ ಅಷ್ಟೇ ಗೌರವಲ್ಲ, ಸಾಮಾನ್ಯ ಶಿಕ್ಷಕರ ಎಲ್ಲ ಸರ್ಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಯಾವುದೇ ಒಂದು ಸಣ್ಣ ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆಗಳನ್ನು ಬಹಳ ಕುಲಂಕುಷವಾಗಿ ಅವರೆಲ್ಲ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿದ್ರು. ಒಳ್ಳೆಯದಿತ್ತಂತಂದ್ರೆ ತರಾನ ಮಾಡಿ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಶಿಕ್ಷಕರಲ್ಲಿ ಸಮಸ್ಯೆಗಳು ಬಹಳ ಇದ್ದಾವೆ. ಎಲ್ಲ ವರ್ಗಾವಣೆಗಳು ಅದು ಇದು ಅಂತ ಬಂದಾಗ ಬಹಳ ತೊಂದರೆ ಆಗಿರ್ತಕ್ಕಂಥ ಇಲಾಖೆ ಇದು GS ಪಾಟೀಲ್ ಅವರಿಗೆಲ್ಲ ಅವರ ಮನೆತನದಿಂದಲೇ ಬಂದಿರತಕ್ಕಂಥ ಒಂದು ಕಾಳಜಿ ಇದು. ಸನ್ಮಾನ್ಯ ದಿವಂಗತ ಸಂಜಯಗೌಡ ಪಾಟೀಲ್ ಅವರು 40 ವರ್ಷ ಮೇಲೆ ಅವಾಗ ಕಟ್ಟಡ ಕೂಡ ಕಡಿಮೆ ಮಾಡ್ತಿದ್ರು. ಆವಾಗ ಶಿಕ್ಷಕರೆಲ್ಲ ಏನಿರ್ತದೆ ಎಲ್ಲರೂ ಕಟ್ಟಡ ಅಂತ ಹೇಳಿದ್ರೆ ಬಹಳ ಜನ ಏನಿರ್ತದೆ ಆ ಶಾಲೆಯೊಳಗೆ ಏನಾದ್ರೆ ಅಲ್ಲಿ ಸಾಧುಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಾಡ್ತಿದ್ರು. ಅದನ್ನು ಯಾರೋ ಹೋಗಿ ಶ್ರೀ ಸಂಘಟನೆ ಹೇಳೋದಿಲ್ಲ, ಮಾಸ್ತರ್ ಎಷ್ಟು ನಿಷ್ಠೂರಿದ್ದಾರೆ ಹೋಗ್ಬಿಟ್ಟು ಹಾಗೆ ಅವರ ಅಧಿಕಾರಿಗಳನ್ನು ಮಾಡಿ ಅವರು ಇಲ್ಲಿಂದ ನಿರ್ಣಯಗಳನ್ನು ವರ್ಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೋಣ ಮತಕ್ಷೇತ್ರದ ಶಾಸಕ GS ಪಾಟೀಲ್ ವಹಿಸಿದ್ದರು. ಬಳಿಕ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ನಡೆಯಿತು. ಪ್ರಸ್ತುತ ವರ್ಷದ ತಾಲೂಕಿನ ಉತ್ತಮ ಶಿಕ್ಷಕ ಶಿಕ್ಷಕಿಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಶಿಕ್ಷಕರ ದಿನಾಚರಣೆಯಲ್ಲಿ ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಸರ್ಕಾರಿ ಅನುದಾನ ರಹಿತ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಣಗೂರು ಭವನದಲ್ಲಿ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 136ನೇ ಜನ್ಮ ದಿನಾಚರಣೆ. ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಅಪಾರ. ಪ್ರಾಚಾರ್ಯ ವಸಂತರಾವ್ ಗಾರ್ಗಿ. ಇಳಕಲ್ ನಗರದಲ್ಲಿ ದಾಖಲೆ ಅಡ್ಡಪಲ್ಲಕ್ಕಿ ಮಹೋತ್ಸವ. ನಿರಂತರ 33 ಗಂಟೆ ನಡೆದ ಅಡ್ಡಪಲ್ಲಕ್ಕಿ ಮೆರವಣಿಗೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.